ಸ್ನೇಹಿತರೆ, ನಮ್ಮ ಒಂದು ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಮಾಡೋದಕ್ಕೆ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದಾರೆ. ತುಂಬಾ ಜನ ರೇಷನ್ ಕಾರ್ಡ್ದಾರರು, ಇಲ್ಲದೇ ಇರುವಂಥ ರೇಷನ್ ಕಾರ್ಡ್ದಾರರು ಅಥವಾ ತಿದ್ದುಪಡಿ ಮಾಡುವಂಥ ರೇಷನ್ ಕಾರ್ಡ್ದಾರರು ಈ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಯಾವಾಗ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಮಾಡ್ತಾರೆ, ದಿನಾಂಕ ಫಿಕ್ಸ್ ಮಾಡಿಲ್ಲ. ಒಂದು ತಿಂಗಳಾಯ್ತು ನಾವು ಅರ್ಜಿ ಸಲ್ಲಿಸಿ, ಅದು ಏನಾಗಿದೆ ಅಂತ ಕೆಲವು ಜನ ಗೊತ್ತೇ ಇರೋದಿಲ್ಲ. ಅಂಥವ್ರಿಗೆ ಖುಷಿ ವಿಚಾರ. ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋದಕ್ಕೆ ಈ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಯಾವೊಂದು ದಿನಾಂಕದಂದು ನೀವು ಅಪ್ಲೈ ಮಾಡಬೇಕಾಗತ್ತೆ ಹೊಸದಾಗಿ ರೇಷನ್ ಕಾರ್ಡಿಗೆ. ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಕೆಲವು ರೂಲ್ಸ್ ಇರ್ತವೆ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗತ್ತೆ. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಡಾಕ್ಯುಮೆಂಟ್ಸ್ ಬೇಕು. ಆ ಒಂದು ದಾಖಲಾತಿ ಯಾವ್ಯಾವ ಬೇಕಾಗತ್ತೆ ಒಂದೊಂದು ತಿಳಿಸ್ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ನೀವೇನಾದರೂ ತಿದ್ದುಪಡಿ ಮಾಡೋ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಒಟ್ಟಾರೆ ಎಲ್ಲದ್ರ ಬಗ್ಗೆ ಮಾಹಿತಿ ಇರತ್ತೆ ರೇಷನ್ ಕಾರ್ಡ್ ಬಗ್ಗೆ. ಆದಷ್ಟು ವಿಡಿಯೋ ಕೊನೆ ತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು 1 ಲಕ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಈ ಒಂದು ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ಏನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೊಟ್ಟಿದ್ದಾರೆ ಒಂದೊಂದು ತಿಳಿಸ್ಕೊಡ್ತೇವೆ. ಈಗಾಗಲೇ ನೋಡ್ತಿರುವಂತೆ ಕರ್ನಾಟಕ ಸರ್ಕಾರದಿಂದ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾನೆ ಬರ್ತಿದ್ದಾರೆ. ಇನ್ನೊಂದು ಮಾಹಿತಿ ಬಂದಿದೆ, ಈಗೇನು ರದ್ದು ಮಾಡಿದಾರಲ್ಲ BPL ರೇಷನ್ ಕಾರ್ಡು, ಅದು APL ರೇಷನ್ ಕಾರ್ಡಿಗೆ ವಿತರಣೆ ಮಾಡುವ ಚಾನ್ಸಸ್ ಇರತ್ತೆ. ಅಂದರೆ ಕನ್ವರ್ಟ್ ಮಾಡ್ತಿದ್ದಾರೆ. BPL ರೇಷನ್ ಕಾರ್ಡ್ ಇದ್ದವರು APL ರೇಷನ್ ಕಾರ್ಡಿಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಅಲ್ಲಿದೆ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ ಒಂದು BPL ರೇಷನ್ ಕಾರ್ಡ್ ಇರತ್ತೆ, ಅದು APL ರೇಷನ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾರೆ. ಈ ರೀತಿಯ ಪ್ರಕ್ರಿಯೆ ನಡೀತಾ ಇದೆ ಸರ್ಕಾರದಲ್ಲಿ. ಇನ್ನು ವಾರದಲ್ಲಿ ಈ ರೀತಿಯಾಗಿ ಆಗುವ ಸಾಧ್ಯತೆ ಇರತ್ತೆ. ಒಂದು ಸಾರಿ ನಿಮ್ಮೊಂದು BPL ರೇಷನ್ ಕಾರ್ಡು ರದ್ದಾಗತ್ತೆ ಅಥವಾ ಈ BPL ರೇಷನ್ ಕಾರ್ಡ್ ಇದ್ದದ್ದು APL ರೇಷನ್ ಕಾರ್ಡ್ಗೆ ಕನ್ವರ್ಟ್ ಆಗತ್ತೆ. ಎರಡರಲ್ಲಿ ಒಂದು ಪ್ರಕ್ರಿಯೆ ಆಗಿರತ್ತೆ. ಈ ಒಂದು ವಾರದಲ್ಲಿ ಇದು ಕೆಲವೊಂದು ಕಂಡೀಷನ್ ಇರ್ತವೆ. ಆ ಒಂದು ಕಂಡೀಷನ್ ಪಾಲನೆ ಮಾಡಲೇಬೇಕು. ಸರ್ಕಾರದಿಂದ ರೂಲ್ಸ್ ಇರತ್ತೆ, ಯಾರೆಂದು ಕೂಡ ತಪ್ಸಕ್ಕಾಗಲ್ಲ. ಬನ್ನಿ ಸ್ನೇಹಿತರೆ, ಈ ಒಂದು ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾವಾಗಿನಿಂದ ಅರ್ಜಿ ಸಲ್ಲಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಮಾಹಿತಿಯನ್ನು. ನಿಮ್ಮ ಮುಂದೆ ಯಾವುದೇ ರೀತಿಯ ಫೇಕ್ ನ್ಯೂಸನ್ನು ಕೊಡಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಮಾಹಿತಿ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಇದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇಲ್ಲಿ ಬಂದಿರುವಂಥ ಮಾಹಿತಿ ಪ್ರಕಾರ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಸೆಪ್ಟೆಂಬರು, ಅಂದರೆ ಇದೇ ತಿಂಗಳು. ಒಂದು ವೀಕ್ಷಕರೇ, ಇದೇ ತಿಂಗಳಲ್ಲಿ ನಿಮಗೆ ಯಾವೊಂದು ದಿನಾಂಕ ಯಾವೊಂದು ಸಮಯ ಅಂತ ತುಂಬ ಜನ ಕೇಳ್ತಾರೆ. ಸಮಯ ನೋಡೋಕೆ ಹೋದರೆ ಬೆಳಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಗ್ಗೆ 10 ಗಂಟೆ 15 ಅಥವಾ 30 ನಿಮಿಷದಿಂದ ಸಂಜೆ 5 ಗಂಟೆ ತನಕ ನಿಮಗೆ ಸರ್ವರ್ ಇರುತ್ತೆ. ಅಂದರೆ ಎಲ್ಲ ಒಮ್ಮೆಗೆ ಓಪನ್ ಆತಂದರೆ ಕೆಲವು ಕಡೆ ಸರ್ವರೇ ಇರೋದಿಲ್ಲ. ಅದು ಮಧ್ಯಾಹ್ನದಾಗ ಆಗ್ಬೋದು ಅಥವಾ ಸಂಜೆ ಹೊತ್ತಿನಲ್ಲಿ ಆಗ್ಬೋದು, ಸರ್ವರೇ ಇರೋದಿಲ್ಲ. ಅಂಥ ಒಂದು ಸಮಯದಲ್ಲಿ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಕೇಂದ್ರ ಇರ್ತವೆ. ಒಂದೇ ಕೇಂದ್ರದಲ್ಲಿ ಹೋಗಿ ಚೆಕ್ ಮಾಡ್ಕೊತ ಕುಂಡ್ರಾಕ್ ಹೋಗಬೇಡಿ. ವಿವಿಧ ಕೇಂದ್ರ ಇರ್ತವೆ. ಆ ಒಂದು ಕೇಂದ್ರದಲ್ಲಿ ಹೋದರೆ ತುಂಬ ಒಳ್ಳೆಯದು. ಎಲ್ಲ ಒಂದು ಕೇಂದ್ರದಲ್ಲಿ ಸರ್ವರ್ ತುಂಬ ಬಿಜಿ ಇರತ್ತೆ. ಕೆಲವು ಜನ ಅಲ್ಲೇ ಬಂದಿರ್ತಾರೆ. ಅಂಥ ಒಂದು ಬಿಟ್ಟು ಬೇರೆ ಎಲ್ಲಿ ಕಡಿಮೆ ಜನ ಇರ್ತಾರಲ್ಲ ಅಲ್ಲಿ ಹೋಗಿ ಬೇಗ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಥವಾ ಹೊಸದಾಗಿ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ಕೊಳ್ಳಿ. ಇದು ನಿಮಗೆ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಸೆಪ್ಟೆಂಬರು 15ನೇ ತಾರೀಕಿನಿಂದ 30ನೇ ತಾರೀಕೊಳಗಾಗಿ ಯಾವುದಾದ್ರೆ ಒಂದು ದಿನ, ಒಂದು ವೀಕ್ಷಕರೇ, ಸೆಪ್ಟೆಂಬರ್ 15ನೇ ತಾರೀಕಿನಿಂದ 30ನೇ ತಾರೀಕೊಳಗಾಗಿ ಯಾವುದಾದ್ರೂ ಒಂದು ದಿನ ನಿಮಗೆ ಟೈಮ್ ಕೊಡ್ತಾರೆ. ಒಂದು ದಿನ ಮಾತ್ರ ಟೈಮ್ ಇರತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ನಿಮಗೆ ಮಾತ್ರ ಅವಕಾಶ ಇರತ್ತೆ. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕನ್ನೋಂಥವರಿಗೆ ಒಂದು ದಿನ ಟೈಮು. ಅದೇ ರೀತಿಯಾಗಿ BPL ರೇಷನ್ ಕಾರ್ಡ್ ಏನಾದರೂ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಅದು ಕೂಡ ಒಂದು ದಿನ ಟೈಮ್ ಮಾತ್ರ ಇರತ್ತೆ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನಾನು ಹೇಳಿದ್ದು ಯಾವಾಗ ಅರ್ಜಿ ಪ್ರಾರಂಭ ಆಗತ್ತೆ ಅಂತ. ಇನ್ನು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಅದೇ ರೀತಿಯಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋ ಸಮಯದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ತಿದ್ದುಪಡಿ ಮಾಡೋ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ಈಗ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋ ಇರಬೇಕಾದ ಅರ್ಹತೆ ನೋಡಿ. ಮೊದಲನೇದಾಗಿ ನೀವು ಕರ್ನಾಟಕದ ನಿವಾಸ ಆಗಿರಬೇಕಾಗತ್ತೆ. ಅದು ಕಂಪಲ್ಸರಿಯಾಗಿ ಆಗಲೇಬೇಕು. ರೇಷನ್ ಕಾರ್ಡ್ ಇಲ್ಲದವರು ಅರ್ಜಿ ಸಲ್ಲಿಸಬೇಕಾಗತ್ತೆ. ನಿಮ್ಮ ಹತ್ರ ಈಗಾಗಲೇ ರೇಷನ್ ಕಾರ್ಡ್ ಇರಲಿಲ್ಲ ಅಂದರೆ ಅರ್ಜಿನ ಸಲ್ಲಿಸಬೇಕು. ಅದೇ ರೀತಿಯಾಗಿ ಹೊಸದಾಗಿ ಏನಾದರೂ ಮದುವೆ ಆಗಿದ್ರೆ ನೋಡಿ, ಇದೇ ಒಂದು ವರ್ಷದಲ್ಲಿ ತುಂಬ ಜನ ಮದುವೆ ಆಗಿದ್ದಾರೆ. ತುಂಬ ಜನ ಈಗ ಮದುವೆ ಆಗಿರ್ತಾರಲ್ಲ ಅಂಥವರು ಅರ್ಜಿ ಸಲ್ಲಿಸಿ. ಈಗಾಗಲೇ ಹೊಸ ಮದುವೆ ಆಗಿರ್ತಾರ ಅಂಥವರು ಇದಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅದೇ ರೀತಿಯಾಗಿ ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಕೊಡ್ತಾರೆ. ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರತ್ತೆ ಅದರ ಮೇಲೆ ನಿಮಗೆ BPL ರೇಷನ್ ಕಾರ್ಡನ್ನು ಕೊಡ್ತಾರೆ. ಇಲ್ಲ ಅಂದರೆ
ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡುವ ಸಾಧ್ಯತೆ ಇರಲಿಲ್ಲ ಅಂದರೆ ಎ ಪಿ ಎಲ್ ರೇಷನ್ ಕಾರ್ಡ್ ಪಕ್ಕಾ ಸಿಗತ್ತೆ. ಯಾರು ಕೂಡ ಟೆನ್ಷನ್ ತೊಗೋಬೇಡಿ. ಬಿ ಪಿ ಎಲ್ ರೇಷನ್ ಕಾರ್ಡ್ ಎಲ್ಲರೂ ಸಿಗಲಿಲ್ಲ ಅಂದರೆ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡು ಸರ್ಕಾರದಿಂದ ಚೆಕ್ ಮಾಡ್ತಾರೆ, ನಿಮಗೆ ಅರ್ಹತೆ ಇದ್ದೀರಾ ಇಲ್ಲ ಅಂತೇಳಿ. ಅಂದರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡು ಎ ಪಿ ಎಲ್ ರೇಷನ್ ಕಾರ್ಡು ಅವರಾಗಿ ನಮಗೆ ಕಳಿಸ್ಕೊಡ್ತಾರೆ. ಇದು ಇಷ್ಟು ಕಂಡೀಷನ್ ಆದರೆ ಇನ್ನು ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು. ಮೊದಲನೇದಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗತ್ತೆ. ಕಂಪಲ್ಸರಿಯಾಗಿ ರೂಲ್ಸ್ ಇರೋದು ಆಧಾರ್ ಕಾರ್ಡು. ಎರಡನೇದಾಗಿ ವೋಟರ್ ಐ ಡಿ ಕಂಪಲ್ಸರಿಯಾಗಿ 18 ವರ್ಷ ಆಗಿರಲೇಬೇಕು ಅಂತ ಏನಿಲ್ಲ. ಇದು ವೋಟರ್ ಐ ಡಿ ಕೇಳಿದ್ದಾರೆ, ಆದರೆ ಇಷ್ಟ ಅಂತಿಲ್ಲ. ಆದರೆ ಕಂಪಲ್ಸರಿಯಾಗಿ ವೋಟರ್ ಐ ಡಿ ಕೇಳಿಲ್ಲ, ಇದ್ರೆ ಇರುತ್ತೆ ಇರಲ್ಲ ನಡೆಯುತ್ತೆ. ಸಣ್ಣ ಹುಡುಗರದು ಕೂಡ ನಡೆಯಬಹುದು. ಅದಷ್ಟು ನೋಡಿ ಸ್ನೇಹಿತರೆ, ವೋಟರ್ ಐ ಡಿ ಬೇಕಾಗತ್ತೆ, ಮೊಬೈಲ್ ನಂಬರು, ವಯಸ್ಸಿನ ಪುರಾವೆ, ಎಷ್ಟು ವರ್ಷ ಆಗಿದೆ ಅದನ್ನು ಕೂಡ ಬೇಕಾಗತ್ತೆ. ಇತ್ತೀಚಿನ ನಿಮ್ಮ ಒಂದು ಫೋಟೋ ಕಾಪಿಗಳು, ಒಂದು ವಾರ ಆಗ್ಬೋದು, 2 ವಾರ ಆಗ್ಬೋದು, ಅಥವಾ 3 ವಾರದೊಳಗಾಗಿ ತೆಗೆದು ಇಟ್ಕೊಂಡಂಥ ಒಂದು ಫೋಟೋ ಕಾಪಿಗಳು, ಸ್ವಯಂ ಘೋಷಿತ ಪ್ರಮಾಣ ಪತ್ರ, ನಿಮ್ಮ ಒಂದು ಘೋಷಣೆ ಒಳಗಾದಂಥ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ. ಇಷ್ಟೊಂದು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಈ ಒಂದು ದಿನಾಂಕದಂದು ಅಂದರೆ ನಿಮ್ಮ ಒಂದು ಹತ್ತಿರದ CSC ಕೇಂದ್ರದಲ್ಲಿ ಅಪ್ಲೈ ಮಾಡೋದಕ್ಕೆ ರೂಲ್ಸ್ ಕೊಟ್ಟಿದ್ದಾರೆ, ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗ್ರಾಮ ವನದಲ್ಲಿ ಹೋಗಿ ನೀವು ಅಪ್ಲೈ ಮಾಡೋದಕ್ಕೆ ರೂಲ್ಸ್ ಇರತ್ತೆ. ಕರ್ನಾಟಕ ವನದಲ್ಲಿ ಹೋಗಿ ಅಪ್ಲೈ ಮಾಡೋದಕ್ಕೆ ರೂಲ್ಸ್ ಇರತ್ತೆ. ಈ ಒಂದು ಕೇಂದ್ರ ಬಿಟ್ಟು ಬೇರೆ ಯಾವುದಾದ್ರೂ ಕೇಂದ್ರದಲ್ಲಿ ಹೋದರೆ ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅದು ಡೈರೆಕ್ಟಾಗಿ ನಿಮ್ಮೊಂದು ರೇಷನ್ ಕಾರ್ಡು ಅಪ್ರೂವಲ್ ಆಗೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಬೇರೆ ಯಾವುದಾದ್ರೂ ಕೇಂದ್ರದಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಅಪ್ರೂವಲ್ ಆಗೋದಿಲ್ಲ. ಇದೇನಿದಲ್ಲ ಈಗಲೇ ತಿಳಿಸ್ಕೊಟ್ಟಂತೆ ಅದು ಸರ್ಕಾರದಿಂದ ಬಂದಂಥ ಅಪ್ರೂವಲ್ ಆದಂಥ ಕೇಂದ್ರಗಳಾಗಿರತ್ತೆ. ಅದೇ ಒಂದು ಕಾರಣಕ್ಕಾಗಿ ಇದೇ ಒಂದು ಕೇಂದ್ರದಲ್ಲಿ ಅಪ್ಲೈ ಮಾಡಬೇಕು, ಆನ್ಲೈನ್ ಕೇಂದ್ರದಲ್ಲಿ. ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಯಾರ್ಯಾರಿಗೆ ರೇಷನ್ ಕಾರ್ಡ್ ಬಗ್ಗೆ ಏನೇ ಡೌಟ್ ಇದೆಯಲ್ಲ ಒಂದ್ಸರಿ ಕಮೆಂಟ್ ಬಾಕ್ಸ್ಲಿ